ಪ್ರಸಿದ್ಧಿ ಪಡೆದಿರುವ ಕಾಲೇಜು. ಆದರೆ ಇಲ್ಲಿ ನಡೀತಾ ಇರುವ ಕುತಾಪತಿ ಎಷ್ಟರ ಮಟ್ಟಿಗೆ ಸರಿ ಎಂದು ವಿದ್ಯಾರ್ಥಿಗಳು ತಮ್ಮ ದುಃಖವನ್ನ ತೋಡಿಕೊಳ್ತಾರೆ. ನಾವು ಮಾಡಿದ್ದೇ ರೂಲ್ಸು, ಆಡಿದ್ದೇ ಆಟ ಎನ್ನುವಂತೆ ಸಂಸ್ಥೆಯವರು ಒಂದು ಮಾರ್ಕ್ಸ್ ಕಾರ್ಡ್ ಮತ್ತು ಟಿಸಿ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ್ರೆ 1 ವಾರ ಹಾಗೂ 15 ದಿನ ಅಲಿಬೇಕು. ನಾಳೆ ಬಾ, ನಾಡಿದ್ದು ಬಾ, ಮುಂದಿನ ವಾರ ಬಾ. ಬೋರ್ಡ್ ಹಾಕೋದು ಒಂದೇ ಬಾಕಿ, ಜಾಸ್ತಿ ಅವಾಜ್ ಮಾಡಿದ್ರೆ ನಡೆಯಲ್ಲ. ಇಷ್ಟೆಲ್ಲ ಅವಾಜ್ ಹಾಕಿದ್ರು ಕೂಡ ಶಾಲೆಗೆ ಸಂಬಂಧಪಟ್ಟ ಚೇರ್ಮನ್ನರು ಹಾಗೂ ಸಿಬ್ಬಂದಿಗಳು ಎಲ್ಲ ಸುಮ್ಮನಿರೋದು ಯಾಕೆ? ಪ್ರಾಂಶುಪಾಲರು ಪತ್ರಕರ್ತರಿಗೆ ಸುದ್ದಿ ಮಾಡದಂತೆ ಬೆದರಿಕೆ ಹಾಕ್ತಾರೆ. ನಿಮ್ಮ ಮೇಲೆ ಕೇಸ್ ಮಾಡಿಸ್ತೀನಿ, ನಿಮ್ಮ ವಿರುದ್ಧ ಪ್ರೆಸ್ ಮೀಟ್ ಕರಿತೀನಿ ಅಂತ ಅವಾಜ್ ಹಾಕ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಒಬ್ಬ ವಿದ್ಯಾರ್ಥಿಯ ಜೀವನದ ಜೊತೆ ಚೆಲ್ಲಾಟ ಆಡಿದಂತಹ ಪ್ರಾಂಶುಪಾಲರಿಗೆ ನ್ಯಾಯ ಕೇಳೋದು ತಪ್ಪ? ಆ ಪ್ರಾಂಶುಪಾಲರ ನಿಜವಾದ ಹೆಸರೇನು ಮತ್ತು ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಯ ಆಡಿಯೋ ಸಂಭಾಷಣೆಯಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ ಹಾಗೂ ಅದು ಹೆಸರಾಂತ ಕಾಲೇಜು ಯಾವುದು, ಅದು ಎಲ್ಲಿದೆ, ಆ ವಿದ್ಯಾರ್ಥಿಯ ಗೋಳೆಯನ್ನು ಕಂಪ್ಲೀಟ್ ಡೀಟೇಲ್ಸ್ ನಾವು ತೋರಿಸ್ತೀವಿ ನೋಡಿ. ಹಲೋ ಸರ್, ನಾ ವಿನಯ್ ಬಿರ್ನೂರ್ ಮಟ್ರಿ ಸರ್. ಹೇಳ್ತೀನಿ ಸರ್ ಬರಲಿಲ್ಲ ಅಲ್ರಿ ಸರ್ ನೀವು ರೀ? ಇವತ್ತೇನು ಸಮಸ್ಯೆ ಆದ್ಮೇಲೆ ಸರ್ ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ ಸರ್. ಹಿಂಗಾದ್ರೆ ಕಾಲೇಜ್ದಾಗ ಅವ್ರು ವಾಟ್ಸಪ್ ಎರಡು ಬೆಂಚ್ ಬಿಟ್ಬಿಟ್ಟು ಹಿಂಗೆ ಕುಣ್ಸಾರಿ ಸರ್. ಇವತ್ತು ನೋಡಿ ಇದು ರೂಲ್ಸ್ ಬಿಟ್ಟು ನಡ್ಸತ್ತಾರ ಸರ್. ಆಯ್ತು. ಸುಪ್ರೀಜರ್ ಯಾರು ಹಂಗೆ ಹಾಕ್ನಂದ ಸರ್, ಅವರು ಸುಪ್ರೀಜರ್ ಯಾರು ಹಿಂಗೆ ಹೇಳಿದವ್ರು ಯಾರು ಬರೀ ಸರ್. ಹಂಗಾರ ಮಾಡ್ರಿ ಸರ್. ಈಗ ಯಾರು ಇಷ್ಟು ಇದಾಗ್ತೈತ್ರಿ ಸರ್ ನಮ್ಗೆ. ಅದು ಇನ್ನೊಂದು ಗುರುವಾಗ ನೀವು ಅಂದಿದ್ರಲ್ರಿ ಸರ್, ಮತ್ತೆ ಸುಪ್ರೀಜರ್ ಯಾರ ನೋಡಿ ಹಾಕ್ತೀವಿ ಹಂಗಾರೆ ಇದನ್ನ ಮಾಡ್ತಾನಂತ ಅಂದಿದ್ರಲ್ರಿ. ನೀವು ಮೊದಲೇ ಹೇಳ್ಬೇಕು ನನಗೆ. ಈಗ ಅಜೆಂದಾಗ ಇಲ್ಲಿ ಐತ್ರಿ ಅಂತ ಬಂದ ಹೆಂಗೆ ಏನು ಮಾಡ್ಬೇಕು ಸರ್? ಮಾರ್ನಿಂಗ್ ಎಕ್ಸಾಮ್ ಬಂದು ಭೇಟಿ ಆಗಿದ್ನಲ್ರಿ ಸರ್. ಹಂಗ ನಾವು ಇವ್ರಿಗೆ ಯಾರು ಮಗು ಸರ್ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಏನು ಆಗೋರು ಸರ್ ಹಚ್ಕೊಳತ್ತಿಲ್ರಿ ಸರ್. ಅದಕ್ಕೆ ರೀ ಎಲ್ಲ ಕೇಳತ್ರಿ ಸರ್. ನೀವು ಹೆಂಗಾರ ಮಾಡ್ರಿ ಸರ್. ಮಾಡಿ ನೀವು ಮತ್ತೆ ಚೇರ್ಮನ್ರ ಮುಂದೆ ಬಂದೋತ್ನಾಗ ಏನಾರ ಮಾಡ್ತನ ತಂದ್ರಿ ಇಲ್ರಿ ಸರ್? ಮತ್ತೆ ಮಗು ಸ್ವಲ್ಪ ಮಾತಾಡ್ತೀನಿ ಸರ್. ನಾವು ಬರ್ಸ್ಕೊಡ್ರಿ ಅವ್ರು ಕೂಡ ಮಾತಾಡ್ರಿ ಸರ್. ಮಾತಾಡಿ ಏನ್ರಿ ಹೇಳ್ರಿ ಸರ್. ಹಿಂಗಾದ್ರೆ ದಿನ ಇನ್ನು 2 ದಿವಸ ಅವು ಹೋಗ್ತಾವ್ರಿ ನಿಮ್ರಿ. ನೋಡಪ್ಪ, ನಾಳೆ ಮಾತಾಡ್ತೀನಿ ತಗೋ. ನಾ ಬಂದ್ಬೇಕು. ಒಂದು ಹುಡುಗನ್ ಕುಣ್ಸಿದ್ರಿ, ಮತ್ತೆ 2 ಬೆಂಚ್ ಬಿಟ್ಟು ಮತ್ತೆ ಇನ್ನೊಂದು ಹುಡುಗನ್ ಕುಣ್ಸೋದು ಮಾಡ್ಯಾರಿ ಸರ್. ಕುಣ್ಸಾರಿ. ಮತ್ತೆ ನಾನು ಅರ್ಧಕ್ಕ ಎದ್ದು ಹೋಗಿ ಪ್ರಿನ್ಸಿಪಲ್ ಕಡೆ ಹೋಗಿ ಮಾತಾಡೀನಿ ರೀ. ಅವ್ರ ನೀವು ಅಲ್ಲಿ ಮಾಗುರಿಯವ್ರ ಜೊತೆ ಮಾತಾಡಬೇಕು, ಹಂಗೆ ನೀವು ಮೊದಲೇ ರೀ ಇನ್ಫಾರ್ಮ್ ಮಾಡ್ಬೇಕಿತ್ತು. ಅವ್ರು ಹಂಗೆ ಅಂತಾರೆ ರೀ. ಮತ್ತು ಲಾಸ್ಟ್ ಟೈಮ್ ಕೇಳಕ್ಕೆ ಹೋದಾಗ ಇನ್ನೊಂದು 3 ತಿಂಗಳಿಗೆ ಎಕ್ಸಾಮ್ ಬರ್ತಾವತ್ತಮ್ಮ, ಇದನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಯಾರು ಸೂಪರ್ವೈಸರ್ ಯಾರನ್ನಾರ ಹಾಕ್ತೀವಿ, ಏನ್ರಿ ಮಾಡಿ ನಿನ್ನ ಕುಲ ಮಾಡ್ತೀವಿ ಅಂತ ಅಂದಾರ್ರಿ. ಆಗ್ರಿ ಸರಿ ಅವ್ರು ಸರ್ ಏನಂದಾರ ರೀ, ನಿನಗೆ ಹೆಂಗಾರ ಮಾಡಿ ಹೊರಗರೆ ಇದನ್ನ ಕಳಿಸ್ಯಾರ, ನಿನಗೆ ಇದೇನ್ರ ಬಳಸ್ತೀವಿ ಹಂಗೆ ಅಂದ ಕಿಶಿಂದ ಸುಮ್ಮಾಗ್ಯಾರಿ ಅವನಕ್ಕೆ ರೀ. ಈಗ ನೋಡಿದ್ರೆ ಎಕ್ಸಾಮ್ ಬರಂಟ್ಲೆ ಉಲ್ಟಾ ಹೊಡ್ಯಾಕತ್ತಾರ. ಈಗ ನಾ ಅವಾಗ ಇದನ್ನ ಕಟ್ ತಗೋದಿದ್ನಲ್ರಿ, ನನ್ನ ಬರೋ ಟೈಮಿಗೆ ರಿಸಲ್ಟ್ ಬಂದಿತ್ತಂದ್ರ ರೀ ಸರಿ. ಮತ್ ನಾ ಅವಾಗ 2022 ಬರ್ದಿದ್ರಿ ಪೇಪರ್. ನಾ ಪಿಪ್ಸ್ ಅಲ್ಲಿ ಬಂದಾಗ ಯಾರಿಗೆ ಹಚ್ಚಿದ್ರು ಪ್ರಿನ್ಸಿಪಲ್ ಸರ್ ಅಲ್ಲಿ ಅದ ರೆಸ್ಪಾನ್ಸ್ ಕೊಡತಿಲ್ರಿ ಸರಿ. ಸೊಳ್ಳೆ ಫೋನ್ ಅವ್ರಂತ ಇಟ್ಕೊಂಡು ಮನ್ಯಾಗ ಇಟ್ಟು ಬಂದಿನ ಅಂತ ಅನ್ನತಾರ್ರಿ. ಅವರು ಏನು ಹೇಳಿಲ್ರಿ, ನೀವು ಮತ್ತೆ ಕಾಲ್ ರಿಸೀವ್ ಮಾಡ್ಲಿಲ್ರಿ, ಹಂಗಾಗಿ ನಾ ಸುಮ್ಮ ಆಗ್ಬಿಟ್ರಿ. ನಾ ಎಕ್ಸಾಮ್ ಬಿಫೋರ್ ಮಾಡಿದ್ನಿ ರೀ, ಅವಾಗ ನೀವು ರಿಸೀವ್ ಮಾಡ್ಲಿಲ್ರಿ. ಆಮೇಲೆ ಪ್ರಿನ್ಸಿಪಾಲ್ ಸರ್ ಗಟ್ಟ ಹಚ್ಚಿನ್ರಿ. ನೀವು ಇದ್ದಿದ್ದಿಲ್ರಿ ನೀನು ಕಾಲೇಜ್ದಾಗ ರೀ? ಇಲ್ರಿ, ನೀವು ನೀನು ಕಾಲೇಜ್ದಾಗ ಇದ್ದಿಲ್ರಿ ಸರಿ. ಅವ್ರು ನಿಮಗೆ ಭೇಟಿ ಆಗಂದ್ರಿ ಹಚ್ಚಿದ್ನಿ ಕರೆ, ಕಾಲ್ ರಿಸೀವ್ ಮಾಡ್ಲಿಲ್ರಿ ನೀವು ರೀ. ಈಗ ಹಂಗೆ ಮಾಡೋದು ನೋಡ್ರಿ ಸರ್. ಈಗ ಹಗಲ ಮೊದಲೇ ಈಗ ಇನ್ನೂ ಉಳಿದ 2 ಎಕ್ಸಾಮ್ ಉಳಿತ್ರಿ. ಈಗ ಹಗಲಿ ಇವು ಫೇಲ್ ಆದ್ರಿ. ಯಾರು ಇದನ್ನ ಹಾಕ್ತೀವಿ, ನೀನು ಹೆಂಗಾರ ಮಾಡಿ ತಲೆ ಕೆಡ್ಸ್ಬಿಟ್ಟು ಹೋಗತ್ತೆ ಹೇಳಿ ದುಗಿಸ್ ಕಳ್ಸ್ಯಾರಿ. ಅವತ್ತು ಕುಳಿ ಸರ್ ಒಂದಾರು, ಪ್ರಿನ್ಸಿಪಾಲ್ ಸರ್ ಒಂದಾರಿ. ಮತ್ತು ಹೊಳ್ಳಿ ನೀವು ಮಾಗೂರಿಗೆ ಭೇಟಿ ಆಗೋ ಹಿಂಗೆಲ್ಲ ನಾತಾರಿ. ಈಗ ನಾನು ಮನ್ಯಾಗೆಲ್ಲ ಪೂರ್ತಿ ಎಲ್ಲ ಮಾತಾಡಿ ಡಿಸಿಷನ್ಗೆ ಬಂದೀನಿ ರೀ. ಈಗ ಹ್ಯಾಂಗೆ ಮಾಡೋದು ಹೇಳ್ರಿ ಸರ್ ನೀವು ರೀ? ಈಗ ಏನಿಲ್ರಿ ಸರ್, ನಮ್ಮ ಮನ್ಯಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರಿ. ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕೆ ಕಾಲ್ ಮಾಡೀನಿ ಸರ್ ನಾನು ರೀ. ಅದ್ರ ಪ್ರಕಾರ ನಡ್ಕೋಬೇಕಿಲ್ರಿ ಸರ್ ಅವ್ರು. ಮತ್ತೆ ಯಾರಿಗ ಸೂಪರ್ವೈಸರ್ ಹಾಕಿಸ್ತೀನಿ, ಲೋಸ್ ಬಿಡಿಸ್ತಂತಮ್ಮ, ನೀ ಆದ್ರೆ ಏನ್ರಿ ಇದನ್ನ ನೋಡಿ ಬರಾಕಿಲ್ಲ, ಇದ್ರ ನಿನ್ನ ಲೈಬ್ರರಿ ಕುಂಡ್ರಿಸಿ ಬರೆಸ್ತೀನಿ ಅಂತ ಹಿಂಗೆಲ್ಲ ಹೇಳಿ ಕಳ್ಸ್ಯಾರಿ ಒಣ್ಯಾಕ. ಈ ಟೆನ್ಷನ್ದಾಗ ಯಾರು ಕಾಲ್ ಮಾಡ್ಲತ್ತ ಗೊತ್ತಾವಲ್ರಿ ಸರ್. ಅವ್ರು ಮುಂದಿದ್ದಾರೆ ಫೋನ್ ಹಚ್ಚಿದ್ರಿ. ನಾ ಪ್ರತಿ ಎಕ್ಸಾಮ್ ಹಚ್ಚಿ ಹೇಳ್ಕೊತಾನ ಅದೇನ್ರಿ ಮೊದ್ಲಿಂದನೂ ರೀ. ಯಾರೊಬ್ರು ರೆಸ್ಪಾನ್ಸ್ ಕೊಡತ್ತಿಲ್ರಿ ನನಗೆ ರೀ. ಈಗ ಫೈನಲ್ ಆಗಿ ಈಗ ಬಂದೇನ್ರಿ. ನಾ ಹೆಂಗೆ ಮಾಡಿ ನೀವೇ ಹೇಳ್ಬಿಡ್ರಿ ಸರ್ ನನಗೇನ್ರಿ ಈಗ
ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ನಗರದ ಪ್ರಸಿದ್ಧ ಕಾಲೇಜು ಎಂದು ಹೆಸರುವಾಸಿಯಾಗಿರುವ SRA ಕಾಲೇಜು ಪ್ರಾಂಶುಪಾಲರ ಅಸಲಿ ಕಹಾನಿ ಬಿಚ್ಚಿಡ್ತಾ ಇದೆ ನಿಮ್ಮ TV20 ಕನ್ನಡ ನ್ಯೂಸ್ ವಾಹಿನಿ. ಯುವಕರು ವಿದ್ಯಾವಂತರಾಗಬೇಕು, ರಾಜ್ಯವು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಅಂತ ಸರ್ಕಾರ ವಿದ್ಯಾರ್ಥಿಗಳಿಗಾಗಿ ಹಲವಾರು ಯೋಜನೆಗಳನ್ನ ತಂದು ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ. ಆದರೆ ಇಲ್ಲೊಂದು ಪ್ರತಿಷ್ಠಿತ ಕಾಲೇಜಿನ ಪ್ರಾಂಶುಪಾಲ ವಿದ್ಯಾರ್ಥಿ ಜೀವನದ ಚೆಲ್ಲಾಟ ಆಡಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದಲ್ಲಿ ಇರುವಂತಹ ಜನತಾ ಶಿಕ್ಷಣ ಸಂಘದ ಶ್ರೀ ತಮ್ಮನಪ್ಪ ಚಿಕ್ಕೋಡಿ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಅಸಲಿ ಕಹಾನಿ ಇದೀಗ ಬಯಲಾಗಿದೆ. ತಮ್ಮದೇ ಕಾಲೇಜಿನ BCA ವಿದ್ಯಾರ್ಥಿ ವಿನಯ ಬಿರನೂರು ಮಠ ಎಂಬುವರ ತೃತೀಯ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗೆ ಇಂಟರ್ನಲ್ ಅಂಕಗಳೆಲ್ಲ ಅಪ್ಡೇಟ್ ಮಾಡದೆ ನಿರ್ಲಕ್ಷ್ಯ ವಹಿಸಿ ಆ ವಿದ್ಯಾರ್ಥಿ ಫೇಲ್ ಆಗುವಂತೆ ಮಾಡಿದ್ದಾರೆ. ಇನ್ನು ಈ ಕುರಿತು ವಿದ್ಯಾರ್ಥಿ ಪ್ರಶ್ನೆ ಮಾಡಿದಾಗ ನೇರವಾಗಿ ವಿಶ್ವವಿದ್ಯಾಲಯದ ಕಡೆ ಬಸ್ತು ಮಾಡಿ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಎಂದು ವಿದ್ಯಾರ್ಥಿ ವಿನಯ್ ಆರೋಪಿಸಿದ್ದಾರೆ. ನನ್ನ ಹೆಸರು ವಿನಯ್ ಅಂತ ಹೇಳಿರಿ. ನಾನು ಇಲ್ಲಿ STC ಕಾಲೇಜ್ ಒಳಗೆ BCA ಕೋರ್ಸ್ ಮಾಡಿದ್ವಿ. ಸೊ ಅದೇನಾಗೈತಿ, ನಂದು 3rd ಸೆಮ್ ಇದ್ದಾಗ ನಾವು ಎಕ್ಸಾಮ್ ಬರೆದಿದ್ದೆ ರೀ. ನನ್ನ 3rd ಸೆಮ್ ಎಕ್ಸಾಮ್ ಅದ್ರ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ ರೀ. ನಂದು ಎಕ್ಸಾಮ್ ಬರೋದು ಒಂದು 2-3 ತಿಂಗಳಿಗೆ ರಿಸಲ್ಟ್ ಅನೌನ್ಸ್ ಆಗ್ತೈತೆ ರೀ. ಯಾವಾಗಲೂ ಅದೇನಾಯ್ತಂದ್ರೆ ನಂದು 3rd ಸೆಮ್ ಯಾವುದಾದ್ರೂ ಫೇಲ್ ಆದ್ರೆ 5th ಸೆಮ್ಮಿಗೂ ಒಂದು ಬರೀ ಚಾನ್ಸಸ್ ಇರ್ತೈತೆ ರೀ ನಮಗೆ. ಅದೇನಂದ್ರೆ ನಾನು 5th ಸೆಮ್ ಇದ್ದಾಗೂ ನನ್ನ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ ರೀ. ಆವಾಗ ನಾನು ನಮ್ಮ ಕಾಲೇಜ್ ಸರ್ಗೆಲ್ಲ ಹೋಗಿ ಕೇಳಿದ್ರಿ. ಮತ್ತು ನಂದು ಇನ್ನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಬಂದೈತಿ. ಮತ್ತು ನಾನು 5th ಸೆಮ್ ಎಕ್ಸಾಮ್ ಬರೆಯತ್ತೀನಿ ಮತ್ತು ನನ್ನ 3rd ಯಾವ ಬ್ಯಾಕ್ಲಾಗ್ಸ್ ತೋರ್ಸತ್ತೆ, ಈಗ ತೋರ್ಸತ್ತಿಲ್ಲ, ಹೆಂಗೆ ಮಾಡೋದು ಅಂತ ಕೇಳಿದ್ರಿ. ನಾನು ಕೇಳಿದಾಗ ಅವ್ರೇನಂದ್ರೆ ತೋರ್ಸತ್ತಿಲ್ಲ ಅಂದ್ರೆ ನೀವು ಪಾಸ್ ಆಗಿರ್ತೀವಿ, ತಲೆ ಕೆಡಿಸ್ಕೋಬೇಡ, 5th ಸೆಮ್ ಎಕ್ಸಾಮ್ ಒಂದೇ ಬರಿ ಅಂತ ಹೇಳಿದ್ರಿ. 5th ಸೆಮ್ ಎಕ್ಸಾಮ್ ಒಂದೇ ನಾನು ಕಟ್ಟಿನಿ ರೀ. ಆಮೇಲೆ 5th ಸೆಮ್ ಮುಗಿತು, 6th ಸೆಮ್ ಬಂತು ರೀ. ಅಲ್ಲಿವರೆಗೂ ನನ್ನ ರಿಸಲ್ಟೇ ಬರಲಿಲ್ಲ ರೀ. ನಾನು ಕಾಲೇಜ್ ಒಳಗೆ ಮ್ಯಾನೇಜ್ಮೆಂಟ್ದಾಗ ಕೇಳಿದ್ರಿ ಎದಕ್ಕೆ ಹಿಂಗೆ ರಿಸಲ್ಟ್ಸ್ ಬಂದಿಲ್ಲ ಅಂತೇಳಿ ನಮ್ಮ ಕ್ಲರ್ಕ್ ಅವ್ರಿಗೆ ಕೇಳಿದ್ರಿ. ಅವ್ರಂದ್ರು ನಿಮ್ದು IMRs ನಿಮ್ದು ಪೆಂಡಿಂಗ್ ಇಟ್ಟಾರು, ಅಪ್ರೂವ್ ಆಗಿಲ್ಲ. ಸೊ IMRs ಅಪ್ರೂವ್ ಆಗದೇ ಇದ್ದಕ್ಕೆ ನಿಂದ ರಿಸಲ್ಟ್ ಪೆಂಡಿಂಗ್ ಆಗೈತಿ ಅಂತ ಹೇಳಿದ್ರು ಅವ್ರು. ಅದಕ್ಕೆ ನೀವು IMRs ಎದಕ್ಕೆ ಪೆಂಡಿಂಗ್ ಇಟ್ಟಿರಿ ಅಂತ ಕೇಳಂತಲೇ ನಾವು ಏನೋ ಗರ್ಲ್ದಾಗ ಬರ್ತೀವಿ ಟೆನ್ಷನ್ ಒಳಗೆ. ಸೊ ಹಿಂಗಾಗೈತಿ, ನಮ್ಗೆ ಇದಾಗಿಲ್ಲ ತಂದ್ರೆ ಅವರು ಹಂಗೆ ಅಣಂಟ್ಲೇ ರೀ. ನಾನು ಈಗ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ನೀವು ಇದೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ, ಮತ್ತು 3 ತಿಂಗಳಿಗೆ ಎಕ್ಸಾಮ್ ಬರ್ತಾವೆ, ಮತ್ತು ಎಕ್ಸಾಮ್ ಕಟ್ಟಿ ಬರಿ ಅಂತಂದ್ರಿ. ಈಗ ನಾನು ಆಲ್ರೆಡಿ ಬರೀದು 1 ವರ್ಷ ಲಾಸ್ ಆಗೈತಿ. ಮತ್ತು 3rd ಸೆಮ್ಮಿಗೆ ನಾನು ಬರೀದಿತ್ತು, ಅದ್ರದ್ದು ನಂದು ರಿಸಲ್ಟು ಪ್ರಾಪರಾಗಿ ಬರಲಿಲ್ಲ ರೀ. ಎಲ್ಲಕ್ಕೆಲ್ಲನೂ ಫೇಲ್ ಅಂತ ಬಂತು ರೀ. ಮತ್ತು ಆಮೇಲೆ ಲ್ಯಾಬ್ನು ಫೇಲ್ ಅಂತ ಬಂದ್ರಿ. ನಾನು ಲ್ಯಾಬಿಗೆ ಹೋಗಿ ವಿಸಿಟ್ ಮಾಡಿದ್ರಾಗ ನಾನು ಲ್ಯಾಬ್ ಯಾರನ್ನೂ ಫೇಲ್ ಮಾಡಿಲ್ಲ, ರಿಸಲ್ಟ್ಸ್ ಫೇಕ್ ಐತಿ ಅಂತ ಹೇಳಿದ್ರಿ ರೀ. ಸೊ ಹಿಂಗಾಗಿ ಕೇಳಂಟ್ಲಿ ನಂದು ಅದ್ರ ನಾವು ಬರೆದಿದ್ದು ಆನ್ಸರ್ ಬುಕ್ಲೆಟ್ರೆ ತರಿಸ್ಕೊಡು ಅಂತ ಹೇಳಿದ್ರಿ. ನಾನು ಆನ್ಸರ್ ಬುಕ್ಲೆಟ್ ಅದಕ್ಕೂ ತರಿಸ್ಕೊಡಕ್ಕಲ್ಲ ಅಂದ್ರಿ. ನಿಮ್ದು ಪರ್ಟಿಕ್ಯುಲರ್ ಡೇಟ್ ಬಿಡ್ತಾರೋ ಆ ಡೇಟಿಗೆ ನೀವು ಆನ್ಸರ್ ಬುಕ್ಲೆಟ್ ತರಿಸ್ಕೋಬೇಕಂದ್ರು. ಆ ಡೇಟಿಗೆ ನನ್ನ ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ ರೀ. ಸೊ ಕಾಲೇಜ್ದಾಗ ಕೇಳಕ್ಕೆ ಹೋದ್ರೆ ಹಿಂಗೆ ಅಂತಾರೆ. ನಾ ಈ ಕಾಲೇಜ್ ಒಳಗೆ ಮತ್ತು ಇನ್ನೊಂದು ಸಲ ಎಕ್ಸಾಮ್ ಬರೀ ಅಂತ ನಂಗೆ ಮೊದಲು ಓದಿದ್ದಂಗೆ ಈಗ ನೆನಪಿರಲ್ಲ, ಏನೋ ನನಗೆ ಏನೂ ಸಾಧ್ಯತೆ ಇಲ್ಲ ರೀ. ನಾನು ಎಕ್ಸಾಮ್ ಬರೆಯಕಂತಂದ್ರೆ ರೀ ನೀನು ಒಬ್ಬನಾರೇ ಕುಂಡ್ರಿಸಿ ಬರೆಸ್ತೀವಿ, ನೀನು ಹೆಂಗಾರೆ ಮಾಡಿ ಬರೀ, ನೀನು ಹೆಂಗಾರೆ ಮಾಡಿ ಪಾಸ್ಔಟ್ ಮಾಡಿ ಕಳಿಸ್ತೀವಿ ಅಂತ ಹಿಂಗೆಲ್ಲ ಹೇಳಿದ್ರಿ. ಈ ಮಾತನ್ನು ಯಾರು ಹೇಳಿದ್ರು ತಮಗೆ, ನಿಮ್ಮನ್ನ ಒಬ್ಬನೇ ಕೂಡಿಸ್ತೀನಿ ಅಂತೇಳಿ? ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಮತ್ತು ನಮ್ಮ ಕ್ಲರ್ಕ್ ಅವ್ರು ಪ್ರಿನ್ಸಿಪಾಲ್ ಹೆಸರೇನು? ಜುನಾಯ್ಕರ್ ಸರ್ ಅದಾರ್ರಿ, ಮತ್ತು ರವಿ ಪುಳ್ಳಿ ಅಂತೇಳಿ ಒಬ್ರು ಕ್ಲರ್ಕ್ ಅದಾರ್ರಿ. ಅವ್ರು ಹೇಳಿದ್ರು ಇಲ್ಲ ಎಕ್ಸಾಮ್ದಾಗ ನಿಮ್ಮ ಒಬ್ಬರನ್ನೇ ಕೂಡಿಸ್ತೀವಿ, ನಿಮ್ಗೆ ಆರಾಮ್ಸೆ ಪೇಪರ್ ಬರೆಯಪ್ಪ, ನಿಮ್ಗೆ ಹೆಂಗಾರೆ ಅನುಕೂಲ ಮಾಡಿಕೊಡ್ತೀವಿ, ನೀವು ಪಾಸ್ ಆಗ್ರಿ ಅಂತಂದ್ರು. ಅಂದರೆ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ, ಕೂತು ಎಕ್ಸಾಮ್ ಬರೀಲಿಕ್ಕೆ. ಹಾಂ ಸರ್ ಹಿಂಗಂದ್ರೆ ಈಗ ನಿಮ್ಮದು ಬೋರ್ಡ್ ಎಕ್ಸಾಮ್ ಇರುತ್ತಾ? ಹೌದಾ? ಮತ್ತು ಯಾವ ಆಧಾರದ ಮೇಲೆ ಹೇಳಿದ್ರೆ ಅವ್ರು ನಿಮ್ಮನ್ನ ಒಬ್ಬರನ್ನೇ ಕೂಡಿಸಿ ಎಕ್ಸಾಮ್ ಬರೆಸ್ತೀನಿ? ನಾನು ನಮ್ಮ ಪೇರೆಂಟ್ಸ್ ಕರ್ಕೊಂಡು ಅವ್ರಿಗೆ ಕಾಲೇಜಿಗೆ ವಿಸಿಟ್ ಮಾಡೀನಿ ರೀ. ನಮ್ದು ಕಾಲೇಜ್ ನಂದು ಎದಕ್ಕೆ ರಿಸಲ್ಟ್ ಬಂದಿಲ್ಲ ರೀ ನಮ್ಮ ಹುಡುಗನ ಅಂತೇಳಿ ನಮ್ಮ ಪೇರೆಂಟ್ಸ್ ಕೇಳಕ್ಕೆ ಹೋದ್ರಿ. ಕೇಳಕ್ಕೆ ಹೋದ್ರೆ ಅವಾಗ ನಮ್ಮ ಪೇರೆಂಟ್ಸ್ ಮುಂದೆ ಹಿಂಗೆ ಹೇಳಿ ಕಳಿಸಿದ್ರಿ, ನಿಮ್ಗೆ ಹೆಂಗಾರೆ ಮಾಡಿ ಅವ್ನು ಬರೆದು ದಾಟಿಸಿ ಕಳಿಸ್ತೀವಿ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಹಿಂಗೆಲ್ಲ ಹೇಳಿ ಕಳಿಸಿದ್ರಿ. ನಾವು ಅವ್ರ ಮಾತಿನ ಪ್ರಕಾರ ಕಾಲೇಜಿಗೆ ಹೋದೀವಿ ರೀ. ಅವಾಗ ಎಲ್ಲ ರೀತಿ ಏನು ಇದನ್ನು ಮಾಡಿ ನೋಡ್ಸತ್ತಿದ್ರು ಅದೇ ಥರ ಎಕ್ಸಾಮ್ ಫುಲ್ ಟೈಟ್ ಎಕ್ಸಾಮ್ ನಡೆಸ್ಬೇಕು ರೀ. ಅವರು ನಿಮಗೆ ಆರಾಮ್ಸೆ ಫ್ರೀ ಆಗಿ ಕೊಟ್ಟು ಬರೀಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಮೊದಲು ಹಂಗೆ ಹೇಳಿದ್ರಿ. ಸಾಕ್ಷಿ ಆಧಾರಗಳು ನಿಮ್ಮ ಕಡೆ? ಕಾಲ್ ರೆಕಾರ್ಡಿಂಗ್ ಐತ್ರಿ. ಯಾರು ಮಾತಾಡಿದ್ದು? ನಮ್ಮ ಪ್ರಿನ್ಸಿಪಾಲ್ ಸರ್ ಮಾತಾಡಿದ್ದು ಮತ್ತು ನಮ್ಮ HOD ಸರ್ ಅವ್ರು ಮಾತಾಡಿದಾಗ ಕಾಲ್ ರೆಕಾರ್ಡಿಂಗ್ ಐತ್ರಿ. ಕಾಲ್ ರೆಕಾರ್ಡಿಂಗ್ ಒಳಗೆ ಹೇಳಿದಾರೆ ಅವರು ಕಾಲ್ನಾಗ ಈಗ ಫ್ರೀಯಾಗಿ ಕೂತು ಬರೀಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂದಾರಿ. ಬಟ್ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡತ್ತೀರಿ. ಮತ್ತು ಈಗ ಎಕ್ಸಾಮ್ ಮುಗಿತ್ರಿ. ನಾನು ಎಕ್ಸಾಮ್ದಾಗ ನನಗೇನೋ ಹಿಂಗೆ ಬಿಡ್ಲಾರ್ದಕ್ಕಾಗಿ ನಾ ಬಂದು ಪೊಲೀಸ್ ಕಂಪ್ಲೇಂಟ್ ಮಾಡೀನಿ ರೀ. ಈ ಕಾಲೇಜ್ ಒಳಗೆ ಹಿಂಗೆ ಆಗೈತಿ, ನನಗೆ ಹಿಂಗೆ ಅಂದಾರು ಅಂತೇಳಿ ಈ ಕಾಲೇಜ್ ಒಳಗೆ ನಾ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲೇ ಇದು IT ಇದ್ರೊಳಗೆ ಬರುತ್ತೆ, ನಮ್ಮ ಲಿಮಿಟ್ಸಿಗೆ ಬರೋಂಗಿಲ್ಲ ಅಂತೇಳಿ ಪೊಲೀಸ್ ಹೇಳ್ಯಾರಿ. ಸೊ ಹೀಗಾಗಿ ಇದನ್ನು ಮುಂದೆ ಬೇರೆ ತನಿಖೆ ಮಾಡ್ಬೇಕಂತೇಳಿ ಹೇಳ್ಯಾರಿ. ದಿಲೀಪ್ ಎಸ್ ಕಾಂಬಳೆ, TV20 ಕನ್ನಡ ನ್ಯೂಸ್, ಬನಹಟ್ಟಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.